ಕರ್ನಾಟಕದಲ್ಲಿ ಈ ತಿಂಗಳು 14-15 ಅಲ್ಲ ನಡೆದು 15-16 ಜುಲೈ 15-16ರಲ್ಲಿ ಮೊದಲನೇ ಸಭೆ ನಡೆದಿತ್ತು. OBC ಅಡ್ವೈಸರಿ ಕೌನ್ಸಿಲ್. ಅದಕ್ಕೆ ಅನಿಲ್ ಜೈಹಿಂದ್ ಅನ್ನೋರು ಕನ್ವೀನರ್, ನಾನು ಒಬ್ಬ ಮೆಂಬರು. ಅದರಲ್ಲಿ ಅಶೋಕ್ ಗೆಹ್ಲೋಟ್ ಮೆಂಬರ್ ಇದ್ದಾರೆ, ಬಘೇಲ್ ಅವರು ಮೆಂಬರ್ ಇದ್ದಾರೆ, ನಾರಾಯಣ ಸ್ವಾಮಿ ಮೆಂಬರ್ ಇದ್ದಾರೆ, ವೀರಪ್ಪ ಮೊಯ್ಲಿ ಅವರು ಮೆಂಬರ್ ಇದ್ದಾರೆ, ಹರಿಪ್ರಸಾದ್ ಮೆಂಬರ್ ಇದ್ದಾರೆ. ಹೀಗೆ MP ಗಳು MLA ಗಳು ಬಹಳ ಜನ ಮೆಂಬರ್ಗಳಾಗಿದ್ದಾರೆ ದೇಶದ ಇದರಲ್ಲಿ. ಯಾಕಂದರೆ OBC ಡಿಪಾರ್ಟ್ಮೆಂಟ್ ಇದೆಯಲ್ಲ, AICCನಲ್ಲಿ OBC ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ OBC ಡಿಪಾರ್ಟ್ಮೆಂಟಿಗೆ ಅನಿಲ್ ಜೈಹಿಂದ್ ಅನ್ನೋರು ನ್ಯಾಷನಲ್ ಪ್ರೆಸಿಡೆಂಟು. ಅವರು ನನ್ನನ್ನು ಭೇಟಿ ಮಾಡಿ, ಮೈಸೂರಿನಲ್ಲಿ ನೀವು ಅಡ್ವೈಸರಿ ಕೌನ್ಸಿಲ್ ಮೀಟಿಂಗ್ನ ಮೊದಲನೇ ಸಭೆ ಮಾಡಲಿಕ್ಕೆ ಆತಿಥ್ಯ ವಹಿಸಬೇಕು ಅಂತ ಹೇಳಿದ್ರು. ಆಯಿತು, ಮಾಡೋಣ ಅಂತ. ಆತಿಥ್ಯ ವಹಿಸೋಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ, ಮಾಡೋಣ ಅಂತ ಹೇಳಿ. ಹಾಗಾಗಿ 15-16ನೇ ತಾರೀಕು ನಡೀತು. ಅದರಲ್ಲಿ 3 ರೆಸಲ್ಯೂಷನ್ಗಳನ್ನು ಪಾಸ್ ಮಾಡಿದ್ದು. ಬೆಂಗಳೂರು ಡಿಕ್ಲರೇಷನ್ ಅಂತ ಒಂದು, ಅದರಲ್ಲಿ 3 ಅದರಲ್ಲ, ಬೆಂಗಳೂರು ಡಿಕ್ಲರೇಷನ್ ಅನ್ನೋದೇ ಒಂದು ರೆಸಲ್ಯೂಷನ್, ಅದೇ ಮೊದಲನೇ ರೆಸಲ್ಯೂಷನ್. ಅದರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಥ್ಯಾಂಕ್ಸ್ ಹೇಳೋದು. ಬಿಕಾಸ್ ರಾಹುಲ್ ಗಾಂಧಿ ಈ ಇಶ್ಯೂನ ತಗೊಂಡಿದ್ದಾರೆ, ಸಾಮಾಜಿಕ ನ್ಯಾಯದ ಇಶ್ಯೂ ತಗೊಂಡು ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ನಡೆದಿರೋ ರೀತಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದು 2015ರಲ್ಲಿ. ಈ ಜಾತಿ ಗಣತಿ, ಆಮೇಲೆ ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಮೊದಲನೇ ರಾಜ್ಯ. ಆದರೆ ನಾವು 15ನಲ್ಲಿ ಆಯಿತು. 17ರಲ್ಲಿ ನಾನು 2018 ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, 1 ವರ್ಷ 2 ತಿಂಗಳಿತ್ತು. ಆಮೇಲೆ BJP ಅವರು ಬಂದರು ಆಪರೇಷನ್ ಕಮಲದ ಮೂಲಕ. ಆಮೇಲೆ ಅವರೂ ತಗೊಳ್ಳಿಲ್ಲ, ಕುಮಾರಸ್ವಾಮಿನೂ ತಗೊಳ್ಳಿಲ್ಲ, BJP ಅವರು ತಗೊಳ್ಳಿಲ್ಲ, ರಿಪೋರ್ಟನ್ನು ರಿಸೀವ್ ಮಾಡ್ಕೊಳ್ಳಲಿಲ್ಲ. 10 ವರ್ಷ ಆಗೋಯ್ತು ಅದು ರಿಪೋರ್ಟ್. ಸೊ 10 ವರ್ಷ ಇರೋದ್ರಿಂದ ಕಾನೂನು ಪ್ರಕಾರ 10 ವರ್ಷ ಆಗಿದ್ದರೆ ಅದನ್ನು ರೀಎನ್ಯುಮರೇಟ್ ಮಾಡಬೇಕು ಅಂತ ಇದೆ. ಸೊ ಹಾಗಾಗಿ ನಾವು ರೀಎನ್ಯುಮರೇಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಮಾಡಬೇಕು, ತೆಲಂಗಾಣ ಮಾದರಿನಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡಬೇಕು.